ಕೇಂದ್ರದ ಬಿಜೆಪಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೂ ಯಾವ ಎಕ್ಸ್ಪೀರಿಯನ್ಸ್ ಅಲ್ಲಿ ಇದನ್ನ ಹೇಳ್ತೀರಾ ಸರ್? ಅವ್ರನ್ನ ಇಡಿ ಅಫಿಷಿಯಲ್ಸ್ ಎನ್ಕ್ವೈರಿ ಕರೀತಾರೆ. ಕಲ್ಲೇಶ್ ಅವ್ರನ್ನ ಎನ್ಕ್ವೈರಿ ಕರೆದು 17 ಕ್ವಶನ್ಸ್ ಕೊಡ್ತಾರೆ ಕಲ್ಲೇಶ್ ಅವ್ರಿಗೆ. ಅಲ್ಲ, ನಾ ಹುಟ್ಟಿದಾಗಿಂದ ಇದೇ ಮಾತನ್ನೇ ಹೇಳ್ತಾ ಇದೀಯಾ. ಗಂಡಸು ಅಂತ ಹುಟ್ಟಿದ್ಯಾ, ಸುಮ್ಮನೆ ಮೈ ಬೆಳೆಸ್ಕೊಂಡು. ಕಲ್ಲೇಶ್ ಅವ್ರಿಗೆ 17 ಕ್ವಶನ್ಗೂ ನಮ್ಗೆ ಆನ್ಸರ್ ಮಾಡಿ ಅಂತ. ಅವಾಗ ಕಲ್ಲೇಶ್ ಅವರು 14 ಕ್ವಶನ್ಗೆ ಆನ್ಸರ್ ಮಾಡಿ ಇನ್ನು 3 ಕ್ವಶನ್ಗೆ ಸರ್ ನನಗೆ ಕೆಲವು ಫೈಲ್ಸ್ ಜೂನಿಯರ್ ಅಫಿಷಿಯಲ್ ಸಪೋರ್ಟ್ ತಗೊಂಡು ರಿಪ್ಲೈ ಕೊಡ್ತೀನಿ ಅಂತಾರೆ. ಅವ್ರು ಹೇಳ್ತಿರೋದು ಕರೆಕ್ಟ್. ಆಗ ಮಿಟ್ಟಲ್ ಅನ್ನೋ ಇಡಿ ಆಫೀಸರ್ ಬಿ ಕಲ್ಲೇಶ್ ಅವ್ರಿಗೆ ಹೇಳ್ತಾರೆ, ನೀನ್ ಸಿಎಂ ಹೆಸರು ಹೇಳ್ಬೇಕು, ಸಿಎಂ ಇಂದ ಪ್ರೆಷರ್ ಇದೆ ಅಂತ ಹೇಳಬೇಕು. ಮತ್ತೆ ಸೆಂಟ್ರಲ್ ಜೈಲಮ್ಮ ಇದು ಎಲ್ಲಾ ತರ ವ್ಯವಹಾರ ನಡೀತಿದೆ. ನಮಗ್ ಬರ್ಕೊಡ್ಬೇಕು, ನೀನ್ ಬರ್ಕೊಡ್ಲಿಲ್ಲ ಅಂದ್ರೆ ನಿನ್ಗೆ 2 ವರ್ಷ ಬೇಲ್ ಸಿಗದಂಗ್ ಮಾಡ್ತೀವಿ, ನಿನ್ಗೆ 7 ವರ್ಷ ಶಿಕ್ಷೆ ಆಗಂಗ್ ಮಾಡ್ತೀವಿ ಅಂತ ಮಿಟ್ಟಲ್ ಅನ್ನೋ ಇಡಿ ಅಫಿಷಿಯಲ್ ಕಲ್ಲೇಶ್ ಅವ್ರಿಗೆ ಥ್ರೆಟನ್ ಆಗ್ತಾರೆ. ನನ್ ಮಗನ ನೀನ್ ಒಬ್ಬನೇ ಸಿಕ್ಕು, ದೊಣ್ಣ ಮೆಣಸಿನ್ಕಾಯಿ ಗಿಡ ಕಟ್ಟಾಕ್ ಚೆನ್ನಾಗಿ ಹೊಡಿತೀನಿ ನಿನ್ಗೆ ಬಾಳೆ ಮಗನ. ಅವಾಗ ಕಲ್ಲೇಶ್ ಅವರು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರ ಬಗ್ಗೆ ಎಫ್ಐಆರ್ ಮಾಡ್ತಾರೆ. ಇದು ಎಫ್ಐಆರ್ ಕಾಪಿಯಲ್ಲಿ ಉಲ್ಲೇಖ ಆಗಿರೋದು. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳನ. ನಾನು ಸೆಂಟ್ರಲ್ ಬಿಜೆಪಿ ಲೀಡರ್ಶಿಪ್ಗೆ ಒಂದು ಕ್ವಶನ್ ಕೇಳ್ತೀನಿ. ಒಬ್ಬ ಅಹಿಂದ ನಾಯಕ ಯಶಸ್ವಿ ಮುಖ್ಯಮಂತ್ರಿ ಆಗೋದು ನಿಮಗೆ ಇಷ್ಟ ಇಲ್ವಾ? ನಿಂಗೆ ಗೊತ್ತಾಯ್ತು? ಒಬ್ಬ ಅಹಿಂದ ನಾಯಕ 15 ಬಡ್ಜೆಟ್ ಮಂಡಿಸಿರೋದು ದೇಶದ ಇತಿಹಾಸದಲ್ಲಿ ಎಲ್ಲಾದ್ರೂ ಇದೆಯಾ? ಸಿದ್ದರಾಮಯ್ಯ ಸಾಹೇಬ್ರು ಕ್ಲೀನ್ ಸ್ಲೇಟ್. ನಾನೇನೇ ಹಾಳು ಮಾಡ್ದ, ಈಗ ನೀನು ಊರ್ ಹಾಳು ಮಾಡ್ಕೊಟ್ಟಿದ್ಯಾ? ಲೇ ಅಮಾವಾಸ್ಯೆಯಲ್ಲಿ ಹುಟ್ಟಿದ ಮೈಗಳ ನನ್ನ ಮಗನೇ, ನೀನೀ ಜನ್ಮ ಉದ್ಧಾರ ಆಗಲ್ಲ ಕಣೋ. ಭ್ರಷ್ಟಾಚಾರ ಅನ್ನೋ ಪದ ಅವ್ರಿಗೆ ಗೊತ್ತಿಲ್ಲ, ಅವ್ರ ಡಿಕ್ಷನರಿಯಲ್ಲೂ ಇಲ್ಲ. ಅಂತ ಪ್ರಾಮಾಣಿಕ ವ್ಯಕ್ತಿಯ ಹೆಸರಿಗೆ ಕಳಂಕ ತರಬೇಕು ಅಂತ ಬಿಜೆಪಿ ಅವರು ಟ್ರೈ ಮಾಡ್ತಿದ್ದಾರೆ. ಎಂತ ಅವೇಗ್ ಮಾತಾಡ್ತೀಯೋ ಬೇಕು ನನ್ನ ಮಗನೇ, ತಗದು ಮಕ್ಕದ ಮೇಲೆ ಬಿಟ್ಟೆ ಅಂದ್ರೆ ತಲೆ ಒಳ್ಳೆ ಚೆಂಡೋದಂಗ್ ಹೋಯ್ತಿರ್ಬೇಕು. ನಾನು ಬಿಜೆಪಿ ಅವ್ರಿಗೆ ಹೇಳ್ತೀನಿ, ನಿಮಗೆ ಸ್ಟ್ರೈಟ್ ಫೈಟ್ ಮಾಡೋ ದಮ್ಮು ತಾಕತ್ತು ಇಲ್ಲ. ಐಡಿಯಾಲಜಿಕಲಿ ಫೈಟ್ ಮಾಡಕ್ ನೀವ್ ಯಾರು ರೆಡಿ ಇಲ್ಲ. ವೈಯಕ್ತಿಕ ತೇಜೋವಧೆಗೆ ಇಳಿತೀರಾ, ಈ ತರ ಹೆಸರಿಗೆ ಕಳಂಕ ತರಕ್ ಪ್ರಯತ್ನ ಪಡ್ತೀರಾ. ಐ ವಾಂಟ್ ಟು ಚಾಲೆಂಜ್ ದ ಸೆಂಟ್ರಲ್ ಲೀಡರ್ಶಿಪ್ ಆಫ್ ದ ಬಿಜೆಪಿ. ಯು ಪೀಪಲ್ ಹ್ಯಾವ್ ಡೋಂಟ್ ಹ್ಯಾವ್ ಎ ಗಟ್ಸ್ ಟು ಟಚ್ ದ even single hair of the honorable CM ಸಿದ್ದರಾಮಯ್ಯ ಜಿ. ನಿನ್ ಯಾಸಕ್ ಬೆಂಕಿ ಹಾಕ, ನಿನ್ ಇಂಗ್ಲಿಷ್ ನಾನ್ ಜೋಡ್ಸಿ ಕಾಕ. ಜನರು ತೊಂದಾಗ್ತಾ ಇದ್ರು ಇಂಗ್ಲಿಷ್ ಬೊಗಳ್ತಾನೆ ಇಂಗ್ಲಿಷ್. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಒಂದು ಕೂದಲ್ನ ಟಚ್ ಮಾಡೋ ತಾಕತ್ ಕೂಡ ಸೆಂಟ್ರಲ್ ಬಿಜೆಪಿ ಅವ್ರಿಗಿಲ್ಲ. ದುರಾತ್ಮ ಮಾಡೋದನ್ನೆಲ್ಲ ನೀನು ನಿಮ್ಮಪ್ಪ ಮಾಡ್ಬಿಟ್ಟು ಇವತ್ತ ಮಣ್ಣನ ವಂಶದ ಮೇಲೆ ಒಳ್ಳೆ ಮಾಸಿತಾ ಇದೆಯೋ? ನಿಂಗೆ ಒಳಗಾಗಲ್ಲ. ಮಾನ ಮರ್ಯಾದೆ ಇದ್ರೆ ನಮ್ ಜೊತೆ ಸ್ಟ್ರೈಟ್ ಆಗಿ ಫೈಟ್ ಮಾಡಿ, ಐಡಿಯಾಲಜಿಕಲಿ ಫೈಟ್ ಮಾಡಿ. ಇವ್ರ ಜನ್ಮಕ್ ಬೆಂಕಿ ಹಾಕ. ನಮ್ ದೇಶದಲ್ಲಿ ಇಂತ ಬಣ್ಣನ್ ಮಕ್ಳೇ ಜಾಸ್ತಿ ಆಗ್ಬಿಟ್ರಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.